ಶಾಸಕರನ್ನ ಬಿಜೆಪಿ ಜೆಡಿಎಸ್ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋ ಮಾತು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿರುವಂತ ಒಬ್ಬ ಪ್ರಭಾವಿ ನಾಯಕ ಮಾಧುಸ್ವಾಮಿ ಅವರು ಬಿಜೆಪಿ ತೊರೆಯೋ ಸುಳಿವನ್ನ ನೀಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿ ತೊರೆಯೋ ಸುಳಿವು ನೀಡಿದ್ರ ಹಾಗಾದ್ರೆ ಮಾಧುಸ್ವಾಮಿ? ಸಿದ್ದರಾಮಯ್ಯ ಭೇಟಿ ವೇಳೆ ಒಳಗೆ ಆದ ಚರ್ಚೆ ಏನ್ ಮಾತಾಡಿದ್ರು ನಾಯಕರು? ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ ನಾನು, ಯಾರು ಕರ್ಕೊಂಡು ಹೋಗ್ತಾರೋ ಹೋಗ್ತೀನಿ, ಪರೋಕ್ಷವಾಗಿ ಸುಳಿವನ್ನ ನೀಡಿದ್ದಾರೆ ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ. ನಾನು ಯಾವತ್ತಿಗೂ ದ್ವಂದ್ವದಲ್ಲಿ ಮಾತನಾಡುವ ಮನುಷ್ಯನೇ ಅಲ್ಲ. ನಾನು ಯಾವನಿಗೋ ಹೆದರಿಕೊಂಡು ಮಾತನಾಡಬೇಕಾ? ತುಮಕೂರಿನಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ರಾಜಕೀಯ ಚರ್ಚೆ ಮಾಡಲ್ಲ ಅಂತ ಅಲ್ಲ, ಈ ಮೈತ್ರಿ ಮುಂದುವರೆದ ಹೇಗೆ ಸರ್? ನಾವ್ಯಾರು ಉತ್ತರ ಹೇಳಕ್ ಅಂತಿಲ್ಲ. ಅಲ್ಲ, ಈಗ ನಿಮ್ಗೆ ಮೈತ್ರಿ ಮುಂದುವರೆದಾಗ ಅಲ್ಲಿ MLA ಇದ್ದಾರೆ ನಿಮ್ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಬಂದ ಸಮಯ ಬಂದಾಗೂ ಮಾತಾಡ್ತೀನಿ ಹೇಳಿದೀನಿ. ಚುನಾವಣೆ ನಿಂತೀನಿ ಅಂತ ಹೇಳಿದೀನಿ. ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗ್ಬೋದು. ಕಾದ್ ನೋಡಕ್ ಏನಾಗ್ತು ಯಾರಿಗ್ ಬೇಕು? ಈ ಸಂತೆಯಲ್ಲಿ ತಪ್ಸ್ಕೊಂಡ್ರ ಮಗ ನಾನು, ಯಾರು ಹಿಡ್ಕೊಂಡೋಗಿ ಬಸ್ ಹತ್ತಿಸ್ತಾರೋ ಈಗ ಹೇಳ್ದಲ್ಲ ಕರೆಕ್ಟ್ ಸರ್. ಯಾರು ಹಿಡಿತಾರೋ ಗೊತ್ತಿಲ್ಲ, ಯಾರ್ ಕೈ ಹಿಡಿತಾರೋ ಅವ್ರ ಜೊತೆಲಿ ಎಲ್ಲಾರು ಬಸ್ ಹತ್ತಿ ಮನೆ ಮುಖ್ಯಮಂತ್ರಿ ಭೇಟಿಯಾಗಿ ನಾವು ಉದ್ದೇಶ ಹೇಳಿದ್ರಲ್ಲ. ಸಾರಿ, ನಾನ್ ಯಾವತ್ತು ದ್ವಂದ್ವದಲ್ಲಿ ಮಾತಾಡೋ ಮನುಷ್ಯ. ಮಾಡಿದ್ರೆ ಮಾಡಿದ್ದೆ ಅಂತೀನಿ. ಯಾವನ್ ಎದ್ರಕೊಂಡು ಮಾತಾಡ್ಬೇಕ ನಾನು? ಇಲ್ಲವೇ ಇಲ್ಲ. ಹಾಸ್ಟೆಲ್ ಸೈಟ್ ಬಿಟ್ರೆ ಬೇರೆ ಚರ್ಚೆನೇ ಇಲ್ಲ. ಅವರು ಕೇಳಲ್ಲ, ನಾವು ಆ ಟಾಪಿಕ್ ನಾವ್ಯಾರು ಮಾತಾಡಿ. ನೀವು ಹೇಳಿದೀನಿ ರಾಜಕೀಯ ಚರ್ಚೆ ಮಾಡಲ್ಲ ಅಂತ. ಅಲ್ಲ, ಈ ಮೈತ್ರಿ ಮುಂದುವರೆದ ಹೇಗೆ ಸರ್? ನಾವ್ಯಾರು ಉತ್ತರ ಹೇಳಕ್ ಅಂತಿಲ್ಲ. ಅಲ್ಲ, ಈಗ ನಿಮ್ಗೆ ಮೈತ್ರಿ ಮುಂದುವರೆದಾಗ ಅಲ್ಲಿ MLA ಇದ್ದಾರೆ ನಿಮ್ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಬಂದ ಸಮಯ ಬಂದಾಗೂ ಮಾತಾಡ್ತೀನಿ ಅಂತ ಹೇಳಿದೀನಿ. ಚುನಾವಣೆ ನಿಂತೀನಿ ಅಂತ ಹೇಳಿದೀನಿ. ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗ್ಬೋದು. ಕಾದ್ ನೋಡಕ್ ಏನಾಗ್ತು ಯಾರಿಗ್ ಬೇಕು? ಈ ಸಂತೆಯಲ್ಲಿ ತಪ್ಸ್ಕೊಂಡ್ರ ಮಗ ನಾನು, ಯಾರು ಹಿಡ್ಕೊಂಡೋಗಿ ಬಸ್ ಹತ್ತಿಸ್ತಾರೋ